ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ವ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಈ ಹೊಸ ಸೆಲ್ಟೋಸ್ದು ಅಂದರೆ 2.0 ವರ್ಷನ್ದು ಫೇಸ್ ಲಿಫ್ಟ್ ಬಿಟ್ಟಿದ್ರು. ಸೊ ಅದ್ರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸೆಲ್ಟೋಸ್ನ ರಿವ್ಯೂ ಮಾಡೋಕ್ಕೆ JP ನಗರಲ್ಲಿರುವಂತಹ ನಾರಾ KA ಶೋರೂಮ್ಗೆ ಬಂದಿದ್ದೀನಿ. ನೀವೇನಾದರೂ ಈ ಹೊಸ ಸೆಲ್ಟೋಸ್ ಬುಕ್ ಮಾಡಬೇಕು ಅಥವಾ ಈ ಕಾರ್ ಹೇಗಿದೆ ಅಂತ ನೋಡಬೇಕು ಅಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಇವರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಮುಂದೆ ಇರುವಂಥದ್ದು GT ಲೈನ್ ಸ್ನೇಹಿತರೆ. ಸೊ ಇದು ಒಂದು ಪರ್ಟಿಕ್ಯುಲರ್ ಆಗಿ ಡೀಸೆಲ್ ವೇರಿಯಂಟ್ ಸ್ನೇಹಿತರೆ. ಇದು ಟರ್ಬೋ ವೇರಿಯಂಟಲ್ಲೂ ಬರುತ್ತೆ ನಿಮಗೆ. ಸೊ ವೇರಿಯಂಟ್ಸ್ ಕತೆ ಆಮೇಲೆ ನೋಡೋಣ. ಸೊ ಫಸ್ಟು ಕಾರ್ನ ಆನ್ ಮಾಡೋಣ. ಸೊ ಲೈಕ್ ಹೆಡ್ ಲ್ಯಾಂಪ್ ಸೆಕ್ಷನ್ ಆಗಿರ್ಬೋದು. ಸೊ ಯಾವ ಥರ ಇದೆ ಅನ್ನೋದಕ್ಕೆ ಸೊ ಇಂಟೀರಿಯರು ಆಮೇಲೆ ತೋರಿಸ್ತೀನಿ ನಿಮಗೆ. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಫ್ರಂಟ್ ಪ್ರೊಫೈಲಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇದು ಬಂದು ಕ್ರೌನ್ ಜೋನ್ LED ಹೆಡ್ ಲ್ಯಾಂಪ್ ಅಂತ ಹೇಳ್ತಾರೆ. ಸೊ ನೋಡ್ಬೋದು, ಎರಡು ಲೋ ಬೀಮ್ಗೆ ಕೊಟ್ಟಿದ್ದಾರೆ ಮತ್ತು ಇದು ಬಂದು ಹೈ ಬೀಮಿಗೆ ಕೊಟ್ಟಿರುವಂಥದ್ದು. ಸೊ ಇಂಡಿಕೇಟರ್ ನೋಡ್ಬೋದು ಸ್ನೇಹಿತರೆ, ಇದು ಕೂಡ LEDನೇ, ಬಟ್ ಇದು ಬಂದು ಸೀಕ್ವೆನ್ಷಿಯಲ್ ಇಂಡಿಕೇಟರ್, ಅಂದರೆ ಒಳಗಿಂದ ಹೊರಗೆ ಹೋಗ್ತಾ ಇರೋವಂಥದ್ದು ನೋಡ್ಬೋದು ನೀವು. ಸೊ ಕೆಳಗಡೆ ಬಂದು ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇದು ಕೂಡ LEDನೇ ಸ್ನೇಹಿತರೆ. ಸೊ 4 ಬರುತ್ತೆ, 1 2 3 4. ಸೊ 4 ಬರುತ್ತೆ, ನೋಡ್ಬೋದು ಅದನ್ನ ನೀವು. ಸೊ ಇವನ್ ಇಲ್ಲಿ ಏರ್ ವೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಏರ್ ವೆಂಟ್ ಏನಿಲ್ಲ. ಸೊ ನೋಡ್ಬೋದು ಅದನ್ನ ನೀವು. ಸೊ ಇದು ಕಾರಿನ ಫ್ರಂಟ್ ಟೋಯಿಂಗ್ ಹೋಕು. ಸೊ ಇದು ಬಂದು ಫ್ರಂಟ್ ಬಂಪರ್ ಮೇಲೆ ಕೊಟ್ಟಿರೋಂಥದ್ದು ಪಾರ್ಕಿಂಗ್ ಸೆನ್ಸರ್ ಸ್ನೇಹಿತರೆ. ಸೊ ಇವನ್ ಇಲ್ಲೊಂದು ಸಹ ಇದೆ, ನೋಡ್ಬೋದು. ಸೊ ಮುಂದ್ಗಡೆಗೆ ಟೋಟಲಾಗೂ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಮತ್ತು LED DRL ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಹಳೇದರಲ್ಲಿ ನಿಮಗೆ ಮೇಲ್ಗಡೆಯಿಂದ ಬರ್ತಾಯಿತ್ತು, ಬಟ್ ಹೊಸದ್ರಲ್ಲಿ ನಿಮಗೆ ಕೆಳಗಡೆಯಿಂದ ಬರ್ತಾ ಇರೋಂಥದ್ದು ನೋಡ್ಬೋದು. ಸೊ ಒಂಥರ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನಾಟ್ ಆ್ಯನ್ ಕನೆಕ್ಟಿಂಗ್ LED DRL ಸ್ನೇಹಿತರೆ. ಸೊ ನೋಡ್ಬೋದು. ಸೊ ಇದು ಫ್ರಂಟ್ ಪ್ರೊಫೈಲ್ ಕತೆ ಸ್ನೇಹಿತರೆ. ಮುಂದ್ಗಡೆಗೆ ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುವಂತಹ ಗ್ರಿಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇದು ಬಂದು ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾರೆ. ಮುಂದ್ಗಡೆ ಫ್ರಂಟ್ ಕ್ಯಾಮ್ರಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಸ್ವಲ್ಪ ನರ್ಲ್ಡ್ ಟ್ರೀಟ್ಮೆಂಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಮುಂದ್ಗಡೆಗೆ ಒಂದು ಒಳ್ಳೆ ಅಪೀಲಿಂಗ್ ಕೊಡಲಿ ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ಕ್ರೋಮ್ ಟಚಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಕಿಯಾ ಲೋಗೋ ಸಹ ಚೇಂಜ್ ಆಗಿರೋಂಥದ್ದು ನೋಡ್ಬೋದು ನೀವು. ಸೊ ಕಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡದಾಗೆ ಬಾನೆಟ್ ಮೇಲೆ. ಇವನ್ ಈ ಕಲರ್ ಕೂಡ ಹೊಸದು ಸ್ನೇಹಿತರೆ. ಸೊ ಕಿಯಾ ಸೆಲ್ಟೋಸ್ ಲೈನಪ್ಪಲ್ಲೇ ಹೊಸದಾಗೆ ಇಂಟ್ರಡ್ಯೂಸ್ ಮಾಡಿರುವಂತಹ ಕಲರ್ ಇದು. ಸೊ ಇನ್ನೊಂದು ಹೊಸ ಫೀಚರ್ ಆ್ಯಡ್ ಅಪ್ ಆಗಿರುವಂಥದ್ದು ಅಂತಂದರೆ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ರೆಡಾರ್ ಪ್ಯಾನಲು. ಸೊ ಈ ಕಾರಲ್ಲಿ ಲೆವೆಲ್ 2 ADAS ಫೀಚರ್ಸ್ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ 17 ಫೀಚರ್ಸು. ಸೊ ಇದು ಫ್ರಂಟ್ ಪ್ರೊಫೈಲ್ ಕತೆ ಸ್ನೇಹಿತರೆ. ಸೊ ನೆಕ್ಸ್ಟು ಸೈಡ್ ಪ್ರೊಫೈಲ್ಗೆ ಹೋಗೋಣ. ಅದಕ್ಕೆ ಮುಂಚೆ ಡೈಮೆನ್ಷನ್ಸ್ ನೋಡೋದಾದರೆ ಈ ಕಾರಿನ ಲೆಂತ್ ಬಂದು 4.3 ಮೀಟರ್ಸ್ ಇದೆ, ಬಿಡ್ತ್ ಬಂದು 1.8 ಇದೆ, ಹೈಟ್ ಬಂದು 1.6 ಇದೆ ಮತ್ತು ವೀಲ್ ಬೇಸ್ ಬಂದು 2.6 ಮೀಟರ್ಸ್ ಇದೆ ಸ್ನೇಹಿತರೆ. ಈ ಕಾರಿನ ವೆಯ್ಟ್ ಬಂದು 1.2 to 2.3 ಟನ್ಸ್ ಬರುತ್ತೆ ಸ್ನೇಹಿತರೆ, ಡಿಪೆಂಡಿಂಗ್ ಅಪಾನ್ ದ ವೇರಿಯಂಟ್ಸ್ ಯು ಆಪ್ಟ್ ಫಾರ್. ಸೊ ಇದು ಡೈಮೆನ್ಷನ್ಸ್ನ ಕತೆ ಸ್ನೇಹಿತರೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 190 mm ಇದೆ ಸ್ನೇಹಿತರೆ. ಸೊ ಸೈಡ್ ಪ್ರೊಫೈಲ್ಗೆ ಬಂದ ತಕ್ಷಣ ನೋಡ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿದೆ ಅಲಾಯ್ ಅಂತ ಅನ್ನೋದು. ಅಲಾಯ್ ಈಸ್ ದ ಮೈನ್ ಹೈಲೈಟ್ ಆಫ್ ದಿಸ್ ಕಾರ್ ಅನ್ಬೋದು ಸ್ನೇಹಿತರೆ. ಸೊ ಅಷ್ಟು ಚೆನ್ನಾಗಿದೆ ಅಲಾಯ್ ವೀಲು. ಸೊ ಇದು ಬಂದು 18 ಇಂಚ್ ಅಲಾಯ್ ವೀಲ್ ಸ್ನೇಹಿತರೆ. ಸೊ ಸೈಜ್ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ ಕೊಟ್ಟಿರೋಂಥದ್ದು 215/55 R 18 ಇಂಚು. ಸೊ ನೀವು ವೇರಿಯಂಟ್ಸ್ ಯಾವುದೆಲ್ಲ ಆಫ್ ಮಾಡ್ತೀರೋ ಅದ್ರ ಮೇಲೆ ಈ ವೀಲ್ ಸೈಜ್ ಕೂಡ ಮತ್ತು ಅಲಾಯ್ ಡಿಸೈನ್ ಕೂಡ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಟಾಪ್ ಎಂಡಲ್ಲಿ ಮಾತ್ರ ನಿಮಗೆ 18 ಇಂಚ್ ಬರುವಂಥದ್ದು. ಸೊ ಮುಂದ್ಗಡೆ ನೋಡ್ಬೋದು ಡಿಸ್ಪ್ಲೇ ಕೊಟ್ಟಿರೋವಂಥದ್ದು. ಸೊ ಇದು ಕಾರಿನ ಸಸ್ಪೆನ್ಷನ್ ಸ್ನೇಹಿತರೆ, ನೋಡ್ಬೋದು ನೀವು. ಇವನ್ ವೀಲ್ ಕ್ಲೈಡಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಒಂದು SUV ಸ್ಟಾನ್ಸ್ಗೆ ಇರಲಿ ಅಂತ ಅಂದ್ಬಿಟ್ಟು ಥ್ರೋಟ್ ದ ಕಾರ್ ರನ್ ಆಗುವಂಥದ್ದು ನೋಡ್ಬೋದು ನೀವು. ಇವನ್ ಸೈಡ್ ಮೋಡಿಂಗ್ ಅಥವಾ ಸೈಡ್ ಕ್ಲಾಡಿಂಗ್ ಅಂತ ಏನು ಹೇಳ್ತೀವಿ, ಸೊ ಇವನ್ ಅದು ಸಹ ಇರುವಂಥದ್ದು ನೋಡ್ಬೋದು ನೀವು. ಕ್ರೋಮ್ ಎಕ್ಸ್ಟೀರಿಯರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಮತ್ತು ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುವಲಿ ಇನ್ನಾಗಕ್ಕೆ. ಮತ್ತು ಇಲ್ಲೊಂದು ಕ್ರೋಮ್ ಸ್ಟ್ರಿಪ್ ರನ್ ಆಗುವಂಥದ್ದು ನೋಡ್ಬೋದು ಸ್ನೇಹಿತರೆ ನೀವು. ಸೊ ಒಂದು ಸೈಡಲ್ಲಿ ಒಂದು ಪ್ರೀಮಿಯಂ ಅಪೀಲಿಂಗಿಗೆ ಅಂತ ಅಂದ್ಬಿಟ್ಟು ಈ ಒಂದು ಕ್ರೋಮ್ ಸ್ಟ್ರಿಪ್ ಕೊಟ್ಟಿರುವಂಥದ್ದು. ಸೊ ಇವನ್ ಸೈಡಲ್ಲಿ ಕ್ಯಾಮ್ರಾ ಸಹ ನೋಡ್ಬೋದು ಸ್ನೇಹಿತರೆ ನೀವು. ಸೊ LED ಇಂಡಿಕೇಟರ್ ಕೊಟ್ಟಿದ್ದಾರೆ ಮತ್ತು ಬಾಡಿ ಕಲರಲ್ಲೇ ಫಿನಿಶ್ ಆಗಿರುವಂತಹ ಮಿರರ್ ಇದು. ಇದಕ್ಕೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಇದೆ. ಸೊ ಎ ಪಿಲ್ಲರ್ ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ಸೊ ಇವನ್ ರೂಫ್ ರೈಲ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು ಸ್ನೇಹಿತರೆ, ಬಟ್ ಇದೊಂದು ಎಸ್ಥೆಟಿಕ್ ಅಪೀಲಿಗೆ ಕೊಟ್ಟಿರೋವಂಥದ್ದು ಅಷ್ಟೇ. ಸೊ ಇವನ್ ಪ್ಯಾನೋರಾಮಿಕ್ ರೂಫ್ ಸಹ ಇದರಲ್ಲಿ ಆ್ಯಡೆಡ್ ಫೀಚರ್ಸ್ ಸ್ನೇಹಿತರೆ. ಮುಂಚೆ ಇದರಲ್ಲಿ ನಾರ್ಮಲ್ ಸನ್ ರೂಫ್ ಬರ್ತಾಯಿತ್ತು, ಬಟ್ ಇವಾಗ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಸೊ ಈ ಪ್ಯಾನೋರಾಮಿಕ್ ಸನ್ ರೂಫ್ ಯಾವ ವೇರಿಯಂಟಿನ ಸೆಟ್ ಆಗುತ್ತೆ ಅಂತ ಒಳಗಡೆ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ. ಸೊ ನೋಡ್ಬೋದು, ಇಟ್ಸ್ ನಾಟ್ ಆ್ಯನ್ ಫಂಕ್ಷನಲ್ ಸ್ನೇಹಿತರೆ. ಸೊ ನೋಡ್ಬೋದು, ಇಟ್ಸ್ ನಾಟ್ ಆ್ಯನ್ ಫಂಕ್ಷನಲ್. ಸೊ ಹಿಂದ್ಗಡೆ ಕ್ವಾರ್ಟರ್ ಗ್ಲಾಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಹಿಂದ್ಗಡೆಗೂ ಸಹ ರಿಯರ್ ಡಿಸ್ಕ್ ಬ್ರೇಕ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು ನೀವು ಡಿಸ್ಕ್ ಬ್ರೇಕು. ಇದು ಕೂಡ ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್ ಸ್ನೇಹಿತರೆ. ಸೊ ಸೆಲ್ಟೋಸ್ ಬೇಸ್ ವೇರಿಯಂಟ್ ತೊಗೊಂಡ್ರು ನೀವು ನಿಮಗೆ ರಿಯರ್ ಡಿಸ್ಕ್ ಬ್ರೇಕ್ ಬರುವಂಥದ್ದು. ಸೊ ರಿಯರ್ ಪ್ರೊಫೈಲ್ ಬರೋಕ್ಕಿಂತ ಮುಂಚೆ ಈ ಕಾರಿಂದು ಕಲರ್ ಆಪ್ಷನ್ಸ್ ನೋಡೋದಾದರೆ 8 ಸಿಂಗಲ್ ಟೋನ್ಗೆ ಇದೆ ಮತ್ತು 2 ಡ್ಯುಯಲ್ ಟೋನ್ಗೆ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ಪ್ರೈಸಿಂಗಿನ ರಿವೀಲ್ ಮಾಡಿಲ್ಲ. ಸೊ ನನ್ನ ಅಂದಾಜಿನ ಪ್ರಕಾರ ಸುಮಾರು ಎಕ್ಸ್ ಶೋರೂಮ್ 11 ಲಕ್ಷದಿಂದ ಟಾಪ್ ಆ್ಯಂಡ್ ಎಕ್ಸ್ಲೈನ್ ವೇರಿಯಂಟು 21-21.5 ಲಕ್ಷದವರೆಗೂ ಆಗ್ಬೋದು ಸ್ನೇಹಿತರೆ. ಒನ್ಸ್ ಕಿಯಾನವರು ಸೆಲ್ಟೋಸ್ದು ಪ್ರೈಸಿಂಗ್ ರಿವೀಲ್ ಮಾಡಿದ್ಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಸೊ ನಾನು ಇಷ್ಟೋ ತನಕ ಇಲ್ಲಿ ನಿಂತಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ನೇಹಿತರೆ, ನೋಡ್ಬೋದು ಸಿಕ್ವೆನ್ಷಿಯಲ್ ಇಂಡಿಕೇಟರ್ ಹಿಂದ್ಗಡೆಗೂ ಸಹ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಗೆ ಬಂದು ಹಾರ್ಟ್ ಬೀಟ್ ಟೈಲೈಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ನೋಡ್ಬೋದು. ಫ್ರಂಟ್ DRL ಏನು ಕೊಟ್ಟಿದ್ದಾರೆ ಸೇಮ್ ಅದೇ ಪ್ಯಾಟರ್ನಲ್ಲಿ ಈ LED ಟೈಲೈಟ್ ಕೊಟ್ಟಿರೋವಂಥದ್ದು ನೋಡ್ಬೋದು ಅದನ್ನ ನೀವು.
ಸೊ ಇದು ಬಂದು ಕಾರಿನ ಬ್ರೇಕ್ ಲೈಟು. ಸೊ ಇದು ಬಂದು ಇಂಡಿಕೇಟರು. ಸೊ ಕೆಳಗಡೆ GT ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ಮತ್ತು ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಮತ್ತು ಒಂದು ಸ್ಪಾಯ್ಲರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ವಾಷರ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಮೋಸ್ಟ್ಲಿ ಇದೆ ಅನಿಸುತ್ತೆ ಸ್ನೇಹಿತರೆ ವಾಷರು. ಗೆಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಮೋಸ್ಟ್ಲಿ ಇದೆ ಅನಿಸುತ್ತೆ ವಾಷರು. ಸೊ ಇವನ್ ಇಲ್ಲಿ ಕಿಯಾ ಕನೆಕ್ಟ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಇದರಲ್ಲಿ ಕನೆಕ್ಟ್ ಕಾರ್ ಫೀಚರ್ಸ್ ಸಹ ಬರುತ್ತೆ ಸ್ನೇಹಿತರೆ. ಸೊ ರಿವರ್ಸ್ ಕ್ಯಾಮ್ರಾ ಬಂದು ನಿಮಗೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಅದನ್ನ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಸೊ ಇಲ್ಲಿ ಬಟನ್ ಕೊಟ್ಟಿರಲ್ಲ, ಸೊ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ನು. ಸೊ ಬೂಟ್ ಬಂದು ನಿಮಗೆ ಇದ್ರ ಸಿಬ್ಲಿಂಗ್ಸ್ ಏನಿದೆ ಕ್ರೆಟಾ ಸೇಮ್ ಸೈಜ್ ಬೂಟ್ ಸ್ನೇಹಿತರೆ. 433 ಲೀಟ್ರ್ ಬೂಟ್ ಇದು. ಸೊ ಹಿಂದ್ಗಡೆ 60-40 ಸ್ಪ್ಲಿಟ್ ಸೀಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ರಿಯರ್ ಪಾರ್ಸಲ್ ಟ್ರೇ ಬರುತ್ತೆ, ಮತ್ತು ಬೂಟ್ ಲ್ಯಾಂಪ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸೊ ಈ ಕಡೆ ಸ್ಪೀಕರ್ ಬರುತ್ತೆ. ಇದು ಬಂದು ಸಬ್ವೂಫರ್ ಆ್ಯಕ್ಚುಲಿ. ಸೊ ಈ ಕಾರಲ್ಲಿ ಬೋಸ್ ಸ್ಪೀಕರ್ಸ್ ಬರುತ್ತೆ. ಒಳಗೆ ಕೂತಾಗ ಮಾತಾಡ್ತೀನಿ ಅದ್ರ ಬಗ್ಗೆ ನಾನು. ಸೊ ಸ್ಪೇರ್ ಟೈರ್ ಕತೆ ನೋಡೋದಾದರೆ, ಸೊ ಸ್ಪೇರ್ ಟೈರ್ ಬಂದು ಸ್ಮಾಲರ್ ಸೈಜ್ ಸ್ನೇಹಿತರೆ. ಆ್ಯಕ್ಚುಲಿ ನೋಡ್ಬೋದು ನೀವು, ಇಲ್ಲೇ ಇದೆ 215/60 R 17 ಇಂಚ್ ಕೊಟ್ಟಿದ್ದಾರೆ. ಸೊ ಮೈನ್ ವೀಲ್ ಬಂದು 18 ಇಂಚು, ಬಟ್ ಇದು ಬಂದು 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಅದು ಕೂಡ ಸ್ಟೀಲ್ ವೀಲ್ ಸ್ನೇಹಿತರೆ. ಸೊ ದಿಸ್ ಇಸ್ ಅ ಸ್ಪೇಸ್ ಸೇವರ್ ಟೈರ್ ಅಂತ ಹೇಳ್ಬೋದು. ಇವನ್ ಇಲ್ಲಿ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಕ್ಲೋಸ್ ಮಾಡೋಕ್ಕೆ ಹಿಡ್ಕೊಂಡು. ಓಕೆ, ಸೊ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗೋಕ್ಕೆ ಇಲ್ಲೊಂದು ಕೊಟ್ಟಿರೋ ಸ್ಲಾಟು ನೋಡ್ಬೋದು ನೀವು. ಸೊ ಇವನ್ ಇಲ್ಲಿ ಸೆಲ್ಟೋಸ್ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಬಂಪರಲ್ಲೇ ಪಾರ್ಕಿಂಗ್ ಸೆನ್ಸರ್ಸು, ಮತ್ತು ಇಲ್ಲಿ ರಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ, ಮತ್ತು ಅದ್ರ ಕೆಳಗಡೆ ಒಂದು ಸ್ವಲ್ಪ ಡಿಸೈನ್ ಎಲಿಮೆಂಟ್ ಸಹ ಕೊಟ್ಟಿದ್ದಾರೆ. ಇದು ಬಂದು ಕಾರಿನ ರಿವರ್ಸ್ ಲ್ಯಾಂಪ್ ಸ್ನೇಹಿತರೆ. ಇದೊಂದೇ ಹ್ಯಾಲೋಜನ್ ಅನಿಸುತ್ತೆ ಅದಾದಂಗೆ ಈ ಕಾರಲ್ಲಿ. ಬಿಗ್ ಫ್ಯಾಟ್ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಕೆಳಗಡೆ ನೋಡೋಣ ಸ್ನೇಹಿತರೆ. ಸೊ ದಿಸ್ ಈಸ್ ದ ಎಕ್ಸಾಸ್ಟ್ ಆಫ್ ದಿಸ್ ಕಾರ್. ಏನಕ್ಕೆ ಪರ್ಟಿಕ್ಯುಲರಾಗಿ ಎಕ್ಸಾಸ್ಟ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೊ ನಿಮಗೆ ಎಕ್ಸ್ಲೈನ್ ವೇರಿಯಂಟಲ್ಲಿ ನಿಮಗೆ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಬರುತ್ತೆ ಸ್ನೇಹಿತರೆ. ಅದು ಕೂಡ ಸ್ಪೋರ್ಟಿ ಎಕ್ಸಾಸ್ಟು. ಸೊ ಹಾಗಾಗಿನೇ ತೋರಿಸಿದ್ದು ನಿಮಗೆ. ಸೊ ಡೀಸೆಲ್ ಆಗಿರೋದ್ರಿಂದ ನಿಮಗೆ 50 ಲೀಟರ್ ಇನ್ಲೆಟ್ ಬರುತ್ತೆ, ಮತ್ತು ಡೀಸೆಲ್ ಬ್ಯಾಡ್ಜಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಕೋಡ್ರೈವರ್ ಸೈಡು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಮತ್ತು ಇವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಟೋಟಲ್ 360 ಡಿಗ್ರಿ ಕ್ಯಾಮ್ರಾ ಸ್ನೇಹಿತರೆ. ಸೊ ನಾರ್ಮಲ್ ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ, ಮತ್ತು ನಾಸಲ್ ಸ್ಪ್ರೇ ಇಲ್ಲಿ ಬರುತ್ತೆ ನೋಡ್ಬೋದು. ಸೊ ಈ ಕಾರಿನ ಕೀ ತೋರಿಸಿಲ್ಲ ಅಲ್ವಾ ನಿಮಗೆ. ಸೊ ಈ ಕಾರಿನ ಕೀ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಆ್ಯಕ್ಚುಲಿ ಸ್ವಲ್ಪ ಯುನೀಕ್ ಆಗಿದೆ. ಸೊ ನೋಡ್ಬೋದು ಸ್ನೇಹಿತರೆ, ಈ ಥರ ಇದೆ ಕೀ. ಎಲ್ಲ ಕಾರ್ ಕೀಗಳಲ್ಲೂ ಸಾಮಾನ್ಯವಾಗಿ ಇಲ್ಲಿ ಅಥವಾ ಈ ಕಡೆ ಬರುತ್ತೆ, ಬಟ್ ಕೀಯಲ್ಲಿ ಈ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಲಾಕು, ಅನ್ಲಾಕು, ಮತ್ತು ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಈ ಹೋಲ್ಡ್ ಫಂಕ್ಷನಿಂದ ಕಾರ್ ಸ್ಟಾರ್ಟ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇವನ್ ಇಲ್ಲಿ ಕ್ಯಾಮ್ರಾ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಲೇನ್ ವಾಚ್ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಲೇನ್ ಡಿಪಾರ್ಚರ್ ವಾರ್ನಿಂಗು ಸೊ ಅದಕ್ಕೆ ಕೊಟ್ಟಿರೋಂಥದ್ದು, ಮತ್ತು ಇಲ್ಲಿ ಸೆನ್ಸರ್ ಸಹ ಕಾಣ್ತಾ ಇದೆ ನಿಮಗೆ. ಸೊ ಬೇಸಿಕ್ಲಿ ಅದು ರೇಂಜ್ ಸೆನ್ಸಿಂಗ್ ವೈಪರಿಗೆ ಕೊಟ್ಟಿರೋಂಥದ್ದು. ಸೊ ನೆಕ್ಸ್ಟು ಬನ್ನಿ ಹಿಂದ್ಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಅನ್ನೋದು ರಿಯರ್ ಸೀಟ್ಗೆ. ಈ ಕಾರ್ದು ವೇರಿಯಂಟ್ಸ್ ಕತೆ ಎಲ್ಲ ಮಾತಾಡೋದಾದರೆ ಸ್ನೇಹಿತರೆ, ಟೆಕ್ ಲೈನು, GT ಲೈನು ಮತ್ತು ಎಕ್ಸ್ ಲೈನ್ ಅಂತ ಬರುತ್ತೆ ಸ್ನೇಹಿತರೆ. ಟೆಕ್ ಲೈನಲ್ಲಿ ನಿಮಗೆ HTE, HTK ಪ್ಲಸ್ಸು, HTK ಎಕ್ಸು ಮತ್ತು HTK ಎಕ್ಸ್ ಪ್ಲಸ್ ಬರುತ್ತೆ. ಸೊ ಟೋಟಲ್ 5 ವೇರಿಯಂಟು. GT ವೇರಿಯಂಟಲ್ಲಿ ನಿಮಗೆ GT ಎಕ್ಸ್ ಪ್ಲಸ್ ಬರುತ್ತೆ. ಎಕ್ಸ್ ಲೈನಲ್ಲಿ ಆ್ಯಸ್ ಯೂಶುವಲ್ ಎಕ್ಸ್ ಲೈನ್ ಬರುತ್ತೆ ನಿಮಗೆ. ಸೊ ಟೋಟಲ್ ವೇರಿಯಂಟ್ಸ್ ಕತೆ ಮಾತಾಡೋದಾದರೆ ಸ್ನೇಹಿತರೆ, ಟೋಟಲಾಗಿ 18 ವೇರಿಯಂಟ್ ಬರುತ್ತೆ. ಸೊ ಸೆಲ್ಟೋಸಲ್ಲಿ ಕಿಯಾನವರು ದೇ ಹ್ಯಾವ್ ಗಾನ್ ಬಾಂಕರ್ ಸ್ನೇಹಿತರೆ. ಟೋಟಲಾಗಿ ಇದರಲ್ಲಿ 3 ಇಂಜಿನ್ ಆಪ್ಷನ್ ಬರುತ್ತೆ, ಮತ್ತು 5 ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಎಲ್ಲ ಟೈಪ್ ಆಫ್ ಆಡಿಯನ್ಸ್ಗೂ ಎಲ್ಲ ಥರದ ಆಪ್ಷನ್ ಸಹ ಕಿಯಾನವರು ಮಾಡಿಕೊಟ್ಟಿದ್ದಾರೆ ಈ ಕಾರಲ್ಲಿ. ಸೊ ನಿಮ್ಗೆ ಯಾವ ಥರ ಕಾರ್ ಬೇಕೋ ಅದೆಲ್ಲ ತೊಗೋಬೋದು. ನಾರ್ಮಲ್ MPI ಇಂಜಿನ್ ಇದೆ, ಟರ್ಬೋ ಇಂಜಿನ್ ಇದೆ, ಡೀಸೆಲ್ ಇಂಜಿನ್ ಇದೆ, ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, IVT ಇದೆ, IMT ಕೊಟ್ಟಿದ್ದಾರೆ, 6 ಸ್ಪೀಡು, 7 ಸ್ಪೀಡ್ DCT ಕೊಟ್ಟಿದ್ದಾರೆ, ಮತ್ತು ನಿಮಗೆ ಡೀಸೆಲಲ್ಲಿ 6 ಸ್ಪೀಡ್ AT ಬರುತ್ತೆ ಸ್ನೇಹಿತರೆ. ಸೊ ಟೋಟಲಾಗಿ 5 ಟ್ರಾನ್ಸ್ಮಿಷನ್ ಆಪ್ಷನು. ನೆಕ್ಸ್ಟು ಈ ಕಾರಿನ ಡಿಸೈನ್ ಕತೆ ಮಾತಾಡಬೇಡ ಸ್ನೇಹಿತರೆ. ಹಾಗೆ ಒಂದು ವಾಕ್ ಅರೌಂಡ್ ಸಹ ಹಾಕ್ತೀನಿ, ಇನ್ನೊಂದು ರೌಂಡ್ ನೋಡ್ಕೊಂಬಿಡಿ. ಸೊ ಡಿಸೈನ್ ವೈಸ್ ನೋಡೋದಾದರೆ ಕಾರ್ ಪ್ರೊಫೈಲ್ ರಿಮೈನ್ಸ್ ದ ಸೇಮ್ ಸ್ನೇಹಿತರೆ. ಸೆಲ್ಟೋಸ್ ಏನು ಲಾಂಚ್ ಆಗಿತ್ತು ಫಸ್ಟು ಅವಾಗಿಂದ ತೊಗೊಂಡ್ರೆ, ಸೊ ಕಾರ್ ಪ್ರೊಫೈಲ್ ರಿಮೈನ್ಸ್ ದ ಸೇಮ್. ಬಟ್ ಚೇಂಜಸ್ ಒಂದಿಷ್ಟು ಅಲಾಯ್ ಆಗಿರ್ಬೋದು, ಅಥವಾ ಫ್ರಂಟ್ ಹೆಡ್ ಲ್ಯಾಂಪ್ ಆಗಿರ್ಬೋದು, ರಿಯರ್ ಟೈಲೈಟ್ ಸೆಕ್ಷನ್ ಆಗಿರ್ಬೋದು. ಸೊ ಈ ಥರದಕ್ಕೆ ಒಂದಿಷ್ಟು ಸಲ ಚೇಂಜಸ್ ಮಾಡ್ಯಾರೆ. ಸೊ ಮುಂಚೆನೇ ಸೆಲ್ಟೋಸು ಸಖತ್ ಸ್ಪೋರ್ಟಿಯಾಗಿ ಕಾಣ್ತಾಯಿತ್ತು, ಇವಾಗಂತೂ ಇನ್ನೂ ಸ್ಪೋರ್ಟಿಯಾಗಿದೆ ಸ್ನೇಹಿತರೆ. ಸೊ ಈ ಕಾರ್ಗೆ ಒಂದು ಒಳ್ಳೆ ಸ್ಪೋರ್ಟಿ ಲುಕ್ ಮತ್ತು ಒಂದು ಒಳ್ಳೆ ಅಗ್ರೆಸಿವ್ ಸ್ಟಾನ್ಸ್ ಇದೆ ಸ್ನೇಹಿತರೆ. ಸೊ ಅದೇ ಮೇಯ್ನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಸ್ನೇಹಿತರೆ ಈ ಸೆಲ್ಟೋಸ್ ಎಕ್ಸ್ಟೀರಿಯರಿಂದ. ಸೊ ಡಿಸೈನ್ ವೈಸ್ ಯೂತ್ಸ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಸ್ನೇಹಿತರೆ ಈ ಸೆಲ್ಟೋಸ್ ಡಿಸೈನು. ಯೂತ್ಸ್ಗೆ ಅಂತಲ್ಲ, ಯಾರಿಗೆ ತುಂಬ ಸ್ಪೋರ್ಟಿ ಮತ್ತು ಒಂದು ಅಗ್ರೆಸಿವ್ ಕಟ್ಸು ಮತ್ತು ಅಗ್ರೆಸಿವ್ ಡಿಸೈನ್ಸ್ ಇಷ್ಟ ಆಗುತ್ತೋ, ಸೊ ಅವ್ರಿಗೆ ಈ ಸೆಲ್ಟೋಸು ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಡಿಸೈನು. ಸೊ ಈ ಕಾರ್ದು ಏನೊಂದು ಟೈಟಲ್ ಇಟ್ಟಿದ್ದಾರೆ ಸೆಲ್ಟೋಸ್ನವರು ಬ್ಯಾಡ್ ಆಸ್ ಅಂತ, ಸೊ ಆ ಟ್ಯಾಗ್ ಲೈನ್ನ ಜಸ್ಟಿಫೈ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟು ಈ ಕಾರಿಂದು ಸೆಕೆಂಡ್ ರೋ ಸೀಟ್ಸ್ ನೋಡೋಣ ಸ್ನೇಹಿತರೆ.
ಸೊ ನೋಡ್ಬೋದು ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿಲ್ಲ. ಸೊ ಒಂಥರ ಟೇಸ್ಟ್ಫುಲಿ ಕಲರ್ಸ್ನ ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಇವೆಲ್ಲ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ ಅಂತ ಅನ್ಸುತ್ತೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ಯಾರೆ. ಫೀಲ್ ಆ್ಯಂಡ್ ಟಚ್ ಫ್ಯಾಕ್ಟರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವನ್ ಇಲ್ಲೂ ಸಹ ಅಷ್ಟೇ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ಯಾರೆ. ಸೊ ಇಲ್ಲಿ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಬೇಜ್ ಮೆಟೀರಿಯಲ್ ಯೂಸ್ ಮಾಡ್ಯಾರೆ. ಸೊ ಕಲರ್ಸ್ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇವನ್ ರಿಯರ್ ಸನ್ಶೇಡ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಸೊ ರಿಯರ್ ಸನ್ಶೇಡ್, ಸೊ ಇದು ಕೂಡ ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್ಸ್ ಸ್ನೇಹಿತರೆ. ಸೊ ಸ್ಟ್ಯಾಂಡರ್ಡ್ ಫೀಚರ್ಸ್ ಸೆಲ್ಟೋಸಲ್ಲಿ ಏನೇನು ಇದೆ ಅಂತ ನಾನು ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋನ ಕೀಪ್ ವಾಚಿಂಗ್ ಸ್ನೇಹಿತರೆ. ಸೊ ನೋಡ್ಬೋದು ಇನ್ನರ್ ಡೋರ್ ಹ್ಯಾಂಡಲೆಲ್ಲ ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಸಿಲ್ವರಲ್ಲಿ ಕೊಟ್ಟಿದ್ದಾರೆ. ಸೊ ಡೋರ್ ಲಾಕ್ ಮತ್ತು ಅನ್ಲಾಕಿಗೆ ಕೊಟ್ಟಿರುವಂಥದ್ದು, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಚೈಲ್ಡ್ ಸೇಫ್ಟಿ ಲಾಕಿಗೆ ಕೊಟ್ಟಿರುವಂಥದ್ದು. ಸೊ ಈ ಕಾರಲ್ಲಿ ಬೋಸ್ ಸ್ಪೀಕರ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಸೊ ಟೋಟಲಾಗಿ 8 ಸ್ಪೀಕರ್ ಬರುವಂಥದ್ದು. ಸೊ ಮುಂದ್ಗಡೆ ಟ್ವೀಟರ್ ಬರುತ್ತೆ, 4 ಸ್ಪೀಕರ್ ಬರುತ್ತೆ, ಮುಂದ್ಗಡೆ ಒಂದು ಸರೌಂಡ್ ಸ್ಪೀಕರ್ ಬರುತ್ತೆ, ಮತ್ತು ಹಿಂದ್ಗಡೆ ಒಂದು ಸಬ್ ಊಫರ್ ಬರುತ್ತೆ. ಸೊ ಟೋಟಲಾಗಿ 8 ಸ್ಪೀಕರು. ನಿಮಗೆ ಲೋಯರ್ ವೇರಿಯಂಟ್ಸಲ್ಲಿ ತೊಗೊಂಡ್ರೆ ಅಂದರೆ ಎಚ್ ಡಿ ಕೆ ಪ್ಲಸ್ಸು ಅಲ್ಲೆಲ್ಲ ಆರ್ಕಮೀಸ್ ಸ್ಪೀಕರ್ಸ್ ಕೊಡುವಂಥದ್ದು ಸ್ನೇಹಿತರೆ. ಸೊ ಅಲ್ಲಿ 6 ಸ್ಪೀಕರ್ ಕೊಡುವಂಥದ್ದು. ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಬಾಟಲ್ ಹೋಲ್ಡರ್ ಟೆಸ್ಟ್ ಎಲ್ಲ ನಿಮಗೆ ಪಾರ್ಟ್ 2 ವಿಡಿಯೋಲಿ ಬರುತ್ತೆ ಸ್ನೇಹಿತರೆ. ಸೊ ಸೆಲ್ಟೋಸ್ ಅನ್ನೋ ಬ್ಯಾಡ್ಜಿಂಗ್ ಇರುವಂಥ ಸ್ಕಫ್ ಪ್ಲೇಟ್ಸ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಸೊ ದಿಸ್ ಇಸ್ ದ ಕ್ಯಾಬಿನ್ ಸ್ನೇಹಿತರೆ. ಸೊ ನೋಡ್ಬೋದು. ಸೊ ಆ್ಯಕ್ಚುಲಿ ರಿಯರ್ ಸೀಟ್ಗೂ 2 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಇದೆ ಸ್ನೇಹಿತರೆ. ಸೊ ನೋಡ್ಬೋದು, ದಿಸ್ ಇಸ್ ದ 2 ಅಪ್ರೈಟ್. ಸೊ ನೋಡ್ಬೋದು, ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ. ದಿಸ್ ಇಸ್ ದ 2 ಅಪ್ರೈಟ್ ಆ್ಯಂಡ್ ದಟ್ ಇಸ್ 2 ರಿಕ್ಲೈನ್ ಸ್ನೇಹಿತರೆ. ಸೊ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ರಿಕ್ಲೈನಿಂಗ್ ವೈಸ್ ನೋಡಿದ್ರೆ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಸೆಂಟರ್ ಆರ್ಮ್ರೆಸ್ಟ್ ಇದೆ, ಮತ್ತು ಅದಕ್ಕೆ ಟ್ವಿನ್ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆ್ಯಂಕರ್ಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಕೆಳಗೆ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ. ಇಲ್ಲಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ನೋಡಿ, ಐಸೋಫಿಕ್ಸ್ ಆ್ಯಂಕರ್ಸ್ದು. ಇವನ್ ಆ ಸೈಡ್ ಸಹ ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟು ಒಳಗಡೆ ಹೋಗಿ ನೋಡೋಣ ಬನ್ನಿ, ಹೆಂಗಿದೆ ಕಂಫರ್ಟು, ಫೀಚರ್ಸ್ ಏನೇನಿದೆ ರಿಯರ್ ಸೀಟ್ಸಲ್ಲಿ ಅಂತ ಅನ್ನೋದು. ಲಿಸನ್ ಟು ದಿಸ್ ಥರ್ಡ್ ಗೈಸ್. ಆ್ಯಕ್ಚುಲಿ ತುಂಬ ಸಾಫ್ಟು ಇಲ್ಲ ಅಥವಾ ತುಂಬ ಒಂಥರ ಪ್ರಾಪರ್ ಥಡ್ ಅನ್ನೋರ ಥರ ಇಲ್ಲ. ಸೊ ಇನ್ ಬಿಟ್ವೀನ್ ಇದೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಇದು ಸೀಟ್ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ. ಸೊ ಮುಂದಕ್ಕೆ ಹಾಕಿದಾಗ ನೋಡ್ಬೋದು ಸ್ನೇಹಿತರೆ, ಇಷ್ಟು ನೀ ಸ್ಪೇಸ್ ಇದೆ, ಲೆಗ್ ಸ್ಪೇಸ್ ಇಷ್ಟಿದೆ ಸ್ನೇಹಿತರೆ. ಸೊ ಪ್ಯಾನೋರಾಮಿಕ್ ಸನ್ರೂಫ್ ಇರೋದ್ರಿಂದ ಸೊ ಹೆಡ್ ರೂಮ್ ಇಷ್ಟಿದೆ ಸ್ನೇಹಿತರೆ. ಸೊ ನೋಡ್ಬೋದು ಕ್ಯಾಬಿನ್ ಆ್ಯಕ್ಚುಲಿ ವೈಡ್ ಇದೆ ಸ್ನೇಹಿತರೆ, ನೋಡ್ಬೋದು. ಕಂಫರ್ಟಬಲಾಗೆ 3 ಜನ ಆರಾಮಾಗಿ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವನ್ ಮಧ್ಯದಲ್ಲಿ ಸಹ ಅಂತ ಏನು ಹಂಪಿಲ್ಲ. ಸೊ ನೀವೀಗೇನು ನೋಡ್ತಾ ಇದ್ದೀರಾ, ಈ ಕಾರ್ಪೆಟ್ಸ್ ಎಲ್ಲ ಆ್ಯಕ್ಚುಲಿ ಆಕ್ಸೆಸರೀಸು. ಸೊ ಹಿಂದ್ಗಡೆ ರಿಯರ್ AC ವೆಂಟ್ ಬರುತ್ತೆ, ಮತ್ತು ಇಲ್ಲಿ ಏರ್ ಪ್ಯೂರಿಫೈಯರ್ ಸಹ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು. ಸ್ಮಾರ್ಟ್ ಪ್ಯೂರ್ ಏರ್ ಅನ್ನೋದು ಕೊಟ್ಟಿದ್ದಾರೆ, ವೈರಸ್ ಪ್ರೊಟೆಕ್ಷನ್ ಅನ್ನೋದು. ಕೆಳಗಡೆ 2 ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಹಿಂದ್ಗಡೆ ಕೂತಿರೋ ಇಬ್ಬರು ಫಾಸ್ಟ್ ಚಾರ್ಜಿಂಗ್ ಮಾಡ್ಕೋಬೋದು. ಸೊ ಇವನ್ ಮೊಬೈಲ್ ಇಟ್ಕೊಳ್ಳೋಕ್ಕೂ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಇವನ್ ಈ ಸೈಡ್ ಸಹ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಕಾರಲ್ಲಿ ಎಲ್ಲ ಹೆಡ್ರೆಸ್ಟ್ ಕೂಡ ಅಡ್ಜಸ್ಟಬಲ್ಲೇ. ಸೊ ಇವನ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ನೋಡ್ಬೋದು. ಇವನ್ ಇಲ್ಲೂ ಸಹ ಒಂದು ಲೈಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ದಟ್ಸ್ ಅ ವೈಟ್ ಲೈಟ್ ಆ್ಯಂಡ್ ಇಟ್ಸ್ ಅ LED ಲೈಟ್. ಸೊ ದಟ್ಸ್ ಅ ಗುಡ್ ಥಿಂಗ್. ಇವನ್ ಆ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಲೈಟ್ ಮತ್ತು ಕೋಟುಕ್ ಸಹ ಇದೆ, ಮತ್ತು ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ. ಇವನ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಡ್ರೈವರು ಮತ್ತು ಡ್ರೈವರು 2 ಸೈಡು ಸಹ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ಒಂದಿಷ್ಟು ಡಿಸೈನ್ ಟ್ವೀಕ್ಸ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಸೊ ಮುಂದ್ಗಡೆ ಹೋಗಿ ಹೇಳ್ತೀನಿ ನಿಮಗೆ, ಬಟ್ ಇಟ್ಸ್ ಕ್ವೈಟ್ ನೀಟ್ ಆ್ಯಂಡ್ ಸ್ಪೋರ್ಟಿ ಲುಕ್ ಇರುವಂತಹ ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೂಪರಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ. ಎಸ್ಪೆಷಲಿ ಏನು ಒಂದೇ ಪ್ಯಾನಲ್ ಸ್ಕ್ರೀನ್ ಕೊಟ್ಟಿದ್ದಾರೆ ಇನ್ಫೋಟೈನ್ಮೆಂಟ್ಗೂ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೂ. ಸೊ ಅದು ಲುಕ್ಕು ತುಂಬ ಚೆನ್ನಾಗಿ ಕೊಡ್ತಾರೆ, ಮತ್ತು ರಿಯರ್ AC ವೆಂಟ್ ಡಿಸೈನ್ ಕೂಡ ಸ್ವಲ್ಪ ಟ್ವೀಕ್ ಮಾಡ್ದಂಗಿದೆ. ಸೊ ನೆಕ್ಸ್ಟು ಮುಂದ್ಗಡೆ ಹೋಗಿ ನೋಡೋಣ ಬನ್ನಿ ಏನೇನಿದೆ ಅಂತ ಅನ್ನೋದು. ನೆಕ್ಸ್ಟು ಡ್ರೈವರ್ ಸೀಟ್ಗೆ ಹೋಗೋಣ. ಸೊ ಮಿರರಲ್ಲಿ ನಿಮ್ಗೊಂದು ತೋರ್ಸೋದು ಮರ್ತೆ ಸ್ನೇಹಿತರೆ. ಸೊ ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಸೊ ಇದು ಬಂದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ಗೆ ಕೊಟ್ಟಿರೋಂಥದ್ದು ಸ್ನೇಹಿತರೆ. ಸೊ ನಿಮ್ಮ ಅಕ್ಕಪಕ್ಕ ಯಾರು ಇದು ಅಂತಂದಾಗ ಸೊ ಇದು ಟರ್ನ್ ಆನ್ ಆಗುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಫೀಚರ್ ಇನ್ ಎಡಾಸ್ ಫೀಚರ್ಸ್ ಸ್ನೇಹಿತರೆ. ಸೊ ನೆಕ್ಸ್ಟು ಇಲ್ಲೂ ಸಹ ನೋಡ್ಬೋದು ಸ್ನೇಹಿತರೆ, ಸೇಮ್ ಒಂದು ಟೇಸ್ಟ್ಫುಲ್ಲಾಗಿ ಪ್ಲೇ ಮಾಡಿರೋಂಥದ್ದು ಕಲರ್ಸ್ನ ಕಿಯಾನವರು. ಸೊ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲೊಂಥರ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ, ಇಲ್ಲಿ ಬೇಜ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವನ್ ಇಲ್ಲೂ ಸಹ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ಯಾರ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟು, ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟು. ಸೊ ಡೋರ್ ಪಾಕೆಟ್ ಆ್ಯಕ್ಚುಲಿ ದೊಡ್ಡದಾಗಿದೆ. ಸೊ ಇವನ್ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಓಪನಿಂಗು. ಇವನ್ ಇಲ್ಲಿ ಆ್ಯಕ್ಚುಲಿ ಲೈಟ್ ಬರುತ್ತೆ ನಿಮಗೆ. ಸೊ ದಟ್ಸ್ ಅ ಎಂಬಿಯಂಟ್ ಲೈಟ್. ಇವನ್ ಡ್ರೈವರ್ ಸೈಡ್ಸ್ ಕೂಡ ನಿಮಗೆ ಸೇಮ್ ಬರುತ್ತೆ. ಸೊ ನೆಕ್ಸ್ಟು ಸೀಟ್ಸಿಗೆ ಬಂದರೆ, ಸೀಟ್ ಬಂದು 8 ವೇ ಅಡ್ಜಸ್ಟಬಲ್ ಸ್ನೇಹಿತರೆ. ಸೊ ಫಸ್ಟು ಕಾರ್ನ ಟರ್ನ್ ಆನ್ ಮಾಡೋಣ. ಆಕ್ಸೆಸರೀಸು ಸೊ ಅವಾಗಲೇ ಎಲ್ಲನೂ ನೋಡೋಕ್ಕಾಗೋದು. ಓಕೆ, ಸೊ 8 ವೇ ಅಡ್ಜಸ್ಟಬಲ್ ಸ್ನೇಹಿತರೆ, ಅಂದರೆ ಎಲೆಕ್ಟ್ರಿಕ್ ನಾನು ಮಾತಾಡ್ತಾ ಇರೋದು. ಸೊ ನೋಡ್ಬೋದು, ಇದು ಫ್ರಂಟು ಬ್ಯಾಕಿಗೆ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ನೋಡ್ಬೋದು ಇಲ್ಲಿ ಅಂಡರ್ ಥೈ ಸಪೋರ್ಟನ್ನು ಅಪ್ ಮಾಡ್ಕೊಳ್ಳೋಕ್ಕೆ ನಿಮಗೆ. ಸೊ ಇದು ಬಂದು ಹೈಟ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋವಂಥದ್ದು. ಸೊ ಸೇಮೇನೆ ಈ ಕಡೆದು ಮೇಲಿಗೆ ಎತ್ತಿದ್ರೆ ಸೇಮ್ ಇದು ಮೇಲಿಗೆ ಬರುತ್ತೆ ನಿಮಗೆ. ಸೊ ಇದನ್ನು ಮಾಡಿದ್ರೆ ಹೈಟ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋವಂಥದ್ದು ನಿಮಗೆ 6 ವೇ ಆಯಿತು. ಇದು ಬಂದು ಇನ್ಕ್ಲಿನೇಷನಿಗೆ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಇನ್ಕ್ಲಿನೇಷನ್
ಸೊ ಟೋಟಲ್ 8 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಸ್ನೇಹಿತರೆ. ಸೊ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಅಂತ ಸೇರಿದ್ರೆ ಟೋಟಲಿ 10 ವೇ ಅಡ್ಜಸ್ಟಬಲ್ ಸೀಟ್ಸ್ ಸ್ನೇಹಿತರೆ ಇದು. ಸೊ ಕೋ ಡ್ರೈವರ್ ಸೈಡ್ ನಿಮಗೆ ಯಾವುದೇ ಥರದ ಅಡ್ಜಸ್ಟಬಲ್ ಬರಲ್ಲ ನಿಮಗೆ. ಸೊ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ, ಮತ್ತು AC ವೆಂಟ್ ಸುತ್ತ ಸಿಲ್ವರ್ ಫಿನಿಶ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಒಂಥರ ಅಪೀಲಿಂಗಿಗೆ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಇರಲಿ ಅಂತ ಅಂದ್ಬಿಟ್ಟು ಆ ಥರದ್ದು ಒಂದು ಎಸ್ಥೆಟಿಕ್ ಅಪೀಲಿಗೆ ಕೊಟ್ಟಿರೋವಂಥದ್ದು. ಸೊ ಸ್ಟೇರಿಂಗ್ ವೀಲಿಗೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ, ಕಿಯಾ ಲೋಗೋ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಸೊ ಇಲ್ಲಿಗೆ ಬಂದರೆ ಸೊ ಇದು ಬಂದು ಮೋಡ್ ಬಟನು, ಅಂದರೆ ಇನ್ಫೋಟೈನ್ಮೆಂಟ್ ಏನು ಬರುತ್ತೆ ಅದ್ರ ರಿಲೇಟೆಡು, ಕಾಲ್ ಪಿಕಪ್ಪು, ಡಿಕ್ಲೈನು ಮತ್ತು ವಾಯ್ಸ್ ಕಂಟ್ರೋಲಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಫೇವ್ರೇಟ್ಸಿಗೆ ಕೊಟ್ಟಿರೋವಂಥದ್ದು. ಸೊ ಈ ಕಡೆಗೆ ಬಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು ಸ್ನೇಹಿತರೆ. ಇದು ಬಂದು ಲೇನ್ ಕೀಪ್ ಅಸಿಸ್ಟಿಗೆ ಕೊಟ್ಟಿರೋದು. ಇದು ಬಂದು ಸ್ಪೀಡು ಏನಿರುತ್ತೆ ನಿಮ್ಮ ಮುಂದ್ಗಡೆ ಗಾಡಿಗೆ ಸೊ ಅದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರೋವಂಥದ್ದು. ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ನೇ ಆನ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಡಿಸ್ಟೆನ್ಸ್ ಸ್ನೇಹಿತರೆ. ಸೊ ಮುಂದ್ಗಡೆ ಇರೋ ಗಾಡಿಗೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ಇದರಲ್ಲಿ ಸೆಟ್ ಮಾಡ್ಬೋದು. ಸೊ ಲೆದರ್ ಆಪಡ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ, ಡಿ ಕಟ್ ಸ್ಟೇರಿಂಗ್ ವೀಲು ನೋಡ್ಬೋದು ನೀವು, GT ಲೈನ್ ಅಂತ ಅನ್ನೋದು. ಸೊ ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಅಂದರೆ ಮುಂದ್ಗಡೆ 2 ಬರುತ್ತೆ, ಕರ್ಟನ್ ಏರ್ ಬ್ಯಾಗ್ ಬರುತ್ತೆ, ಮತ್ತು ಇಲ್ಲಿ ನೋಡ್ಬೋದು ಸೀಟಲ್ಲಿ ಕೊಟ್ಟಿರೋಂಥದ್ದು ಟೋಟಲ್ 6 ಏರ್ ಬ್ಯಾಗ್. ಈ 6 ಏರ್ ಬ್ಯಾಗು ನಿಮಗೆ ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್ ಸ್ನೇಹಿತರೆ. ಸೊ ಬೇಸ್ ವೇರಿಯಂಟ್ ಸೆಲ್ಟೋಸ್ ತೊಗೊಂಡ್ರು ನೀವು 6 ಏರ್ ಬ್ಯಾಗೇ ಬರುವಂಥದ್ದು ನಿಮಗೆ. ಸೊ ನೆಕ್ಸ್ಟು ಕೆಳಗಡೆಗೆ ಬಂದು ನೋಡ್ಬೋದು ಸ್ಪೋರ್ಟಿ ಅಲ್ಯೂಮಿನಿಯಂ ಪೆಡಲ್ ಕೊಟ್ಟಿರೋವಂಥದ್ದು. ಸೊ ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಬಾನೆಟ್ ಲಿವರ್ ಓಪನ್ ಮಾಡೋಕೆ ಕೊಟ್ಟಿರೋವಂಥದ್ದು, ಮತ್ತು ಇಲ್ಲಿ ಪೆಟ್ರೋಲ್ ಲೀಡ್ ಓಪನ್ ಮಾಡೋಕೆ ಕೊಟ್ಟಿರೋವಂಥದ್ದು. ಸೊ ಪ್ರಾಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಈ ಕಾರಿಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಮಿರರ್ಸ್ ಇದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಸೊ ನೋಡ್ಬೋದು ಎಲೆಕ್ಟ್ರಿಕಲ್ ಫೋಲ್ಡಿಂಗ್ ಮತ್ತು ಇದು ಆಟೋ ಫೋಲ್ಡಿಂಗ್ ಫಂಕ್ಷನ್ ಸಹ ಇದೆ ಇದಕ್ಕೆ. ಸೊ ಸ್ಟೇರಿಂಗಿಗೆ ಬಂದರೆ ನಿಮಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ಕು ಎರಡೂ ಇದೆ ಸ್ನೇಹಿತರೆ, ನೋಡ್ಬೋದು. ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ಕು 2 ಅಡ್ಜಸ್ಟ್ಮೆಂಟು ಇದೆ. ಸೊ ಜೊತೆಗೆ ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಇದು ಬಂದು ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಲಿವರು. ಸೊ ಆಟೋ ಫಂಕ್ಷನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು ಹೆಡ್ಲೈಟ್ಗೆ. ಸೊ ಇವನ್ ವೈಪರ್ಸ್ಗೂ ಕೂಡ ಆಟೋ ಫಂಕ್ಷನ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ನೆಕ್ಸ್ಟು ಡೈರೆಕ್ಟಾಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಹೋಗೋಣ ಸ್ನೇಹಿತರೆ. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ UI ಮತ್ತು ಕ್ಲಾರಿಟಿ ಸಕ್ಕತ್ತಾಗಿದೆ ಸ್ನೇಹಿತರೆ. ಈವನ್ ಈ ಥೀಮ್ಸ್ ಕೂಡ ನೀವು ಕಾನ್ಫಿಗರ್ ಮಾಡ್ಕೋಬೋದು, ತೋರಿಸ್ತೀನಿ ಅದನ್ನ ನಿಮ್ಗೆ ಆಮೇಲೆ. ಸೊ ಫಸ್ಟು ಇದರಲ್ಲಿ ಏನೇನು ಡೀಟೇಲ್ಸ್ ಇದೆ ನೋಡ್ಬೋಣ. ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಬ್ರೌಸ್ ಮಾಡ್ತಾ ಹೋಗೋಣ. ಸೊ ನೋಡ್ಬೋದು ಡ್ರೈವರ್ ಇನ್ಫೋ ತೋರಿಸ್ತಾ ಇದೆ ನಿಮಗೆ. ಫ್ಯೂಲಿಂಗ್ ಆದಮೇಲೆ ಎಷ್ಟು ಓಡಿದೆ, ಏನು ಮೈಲೇಜ್ ಕೊಟ್ಟಿದೆ ಅನ್ನೋದೆಲ್ಲ ತೋರಿಸುತ್ತೆ. ಅಕ್ಯುಮುಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಟೋಟಲ್ ಇನ್ಫಾರ್ಮೇಷನ್ ಅನ್ನೋದು. ಸೊ ಇದು ಬಂದು ಆಟೋ ಸ್ಟಾಪು. ಸೊ ಎಷ್ಟೊತ್ತು ಆಟೋ ಸ್ಟಾಪು ಆಗಿತ್ತು ಅಂತ ಅನ್ನೋದನ್ನು ತೋರಿಸುತ್ತೆ ಟೈಮ್ ಇಲ್ಲಿ. ಸೊ ಇದು ಬಂದು ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ ಸ್ನೇಹಿತರೆ. ಸೊ ಸೇಮ್ ಮತ್ತು ಡ್ರೈವಿಂಗ್ ಇನ್ಫೋ ಬಂತು. ಸೊ ನೆಕ್ಸ್ಟು ಬ್ರೌಸ್ ಮಾಡ್ತಾ ಹೋದರೆ ಕಂಪಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು. ಸೊ ನೋಡ್ಬೋದು ಇದು ಬಂದು ಲೇನ್ ಕೀಪ್ ಅಸಿಸ್ಟ್ ಸ್ನೇಹಿತರೆ. ಅಂದರೆ ಬೇಸಿಕ್ಲಿ ನಿಮ್ಮ ಮುಂದ್ಗಡೆ ಯಾವ್ದಾದ್ರು ಗಾಡಿ ಇತ್ತು ಅಥವಾ ನೀವೇನಾದರೂ ಹಿಂದೆ ಮುಂದೆ ಲೇನ್ ಚೇಂಜ್ ಮಾಡ್ತಾಯಿದ್ರೆ ಅಥವಾ ಲೇನಿಂದ ಆಚೆ ಹೋಗ್ತಾರೆ ನಿಮ್ಮ ಗಾಡಿಯಿಂದ ಅಂದಾಗ ಸೊ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ಸ್ ಅ ಸ್ಟ್ಯಾಂಡರ್ಡ್ ಒನ್. ಸೊ ನೆಕ್ಸ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮಿಗೆ ಬರೋಣ ಸ್ನೇಹಿತರೆ. ಸೊ ಇದು ಕೂಡ 10.25 ಇಂಚು, 10.25 ಇಂಚ್, 10.25 ಇಂಚ್. ಸೊ 2 ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಸೊ ಇಟ್ಸ್ ಕ್ವೈಟ್ ಸ್ಲಿಕ್ ಸ್ನೇಹಿತರೆ. ನೀವು ಬೇರೆ ಹುಂಡೈ ಕಾರ್ಸಲ್ಲಿ ಏನು ನೋಡ್ತೀರಾ ಸೇಮ್ ಅದೇ ಥರನೇ ಇರುವಂಥದ್ದು. ಬಟ್ UI ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ ನಿಮಗೆ. ಸೊ ಡೈರೆಕ್ಟಾಗಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಡೋಣ. ಸೊ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ವೆಹಿಕಲ್ ಸೆಟ್ಟಿಂಗ್ಸ್ಗೆ ಹೋದರೆ ಸೊ ನೋಡ್ಬೋದು ಸ್ನೇಹಿತರೆ, ಇದು ಬಂದು ಡ್ರೈವರ್ ಅಸಿಸ್ಟೆನ್ಸ್ ಅಂತ. ಸೊ ಡ್ರೈವರ್ ಅಸಿಸ್ಟೆನ್ಸ್ ಅಂದರೆ ಬೇಸಿಕ್ಲಿ ಕಾರಲ್ಲಿ ಏನು ಎಡಾಸ್ ಅಂತ ಹೇಳಿದೆ ಸೊ ಅದ್ರ ರಿಲೇಟೆಡು. ಸೊ ಡ್ರೈವರ್ ಕನ್ವೀನಿಯನ್ಸ್ ಅಂತ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು ಸ್ಮಾರ್ಟ್ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರೋಂಥದ್ದು. ಸೊ ವಾರ್ನಿಂಗ್ ಮೆಥಡ್ ಸಹ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಅಂತ. ಡ್ರೈವರ್ ಸೇಫ್ಟಿಗೆ ಬಂದರೆ ನಿಮಗೆ ನೋಡ್ಬೋದು ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು ಮತ್ತು ಲೇನ್ ಕೀಪ್ ಅಸಿಸ್ಟ್ ಎಲ್ಲ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಸೊ ಸರೌಂಡ್ ವ್ಯೂ ಮಾನಿಟರ್ ಸಹ ಕೊಟ್ಟಿರೋವಂಥದ್ದು. ಬೇಸಿಕ್ಲಿ ಹಿಂದ್ಗಡೆ ರಿವರ್ಸ್ ಮಾಡಬೇಕಾದ್ರೆ ಏನಿದೆ ಏನಿಲ್ಲ ಅನ್ನೋದಕ್ಕೆ ವಾರ್ನಿಂಗ್ ಇದು. ಸೊ ಇವನ್ ಪಾರ್ಕಿಂಗ್ ಡಿಸ್ಟೆನ್ಸ್ ವಾರ್ನಿಂಗ್ ಸಹ ಇದೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ಹೇಳಿದ್ನಲ್ಲ, ಸೊ ಟೋಟಲಾಗಿ 17 ಎಡಾಸ್ ಫೀಚರ್ಸ್ ಬರುತ್ತೆ ಸ್ನೇಹಿತರೆ. ವರ್ನಲ್ಲಿ ಏನು ನೋಡ್ತೀರಾ ಸೇಮ್ ಲೆವೆಲ್ ಎಡಾಸ್ ಫೀಚರ್ಸ್ ಸ್ನೇಹಿತರೆ. ಸೊ ನೆಕ್ಸ್ಟು ಕ್ಲಸ್ಟರಿಗೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಹೇಳಿದ್ನಲ್ಲ ಥೀಮ್ ಅಂತ. ಸೊ ನೋಡ್ಬೋದು ಸೊ ಟೋಟಲಾಗಿ 4 ಬರುತ್ತೆ ಸ್ನೇಹಿತರೆ. ಇವಾಗ ಕ್ಲಾಸಿಕ್ ಇದೆ, ಅಂದರೆ ಇವಾಗ ಈ ಥರ ಇದೆ. ಸೊ ಕ್ಲಾಸಿಕ್ ಬಿಗೆ ಹಾಕೊಳ್ಳೋಣ. ಸೊ ಕ್ಲಾಸಿಕ್ ಬಿಗೆ ಹಾಕೊಂಡ್ರೆ ಇವಾಗ ನೋಡಿ ಚೇಂಜ್ ಆಯಿತು. ಕ್ಲಾಸಿಕ್ ಸಿಗೆ ಹಾಕೊಂಡ್ರೆ ಈ ಥರ ಬರುತ್ತೆ. ಡೈನಾಮಿಕ್ ಈಸ್ ಮೈ ಫೇವ್ರೇಟ್ ಸ್ನೇಹಿತರೆ. ಸೊ ಡೈನಾಮಿಕ್ಕಿಗೆ ಹಾಕ್ಕೊಂಡ್ರೆ ನೋಡ್ಬೋದು ಈ ಥರ ಚೇಂಜ್ ಆಗುತ್ತೆ. ಸೊ ಇವನ್ ಡೋರ್ ಅಜರ್ ವಾರ್ನಿಂಗ್ ಸಹ ತೋರಿಸುತ್ತೆ, ನೋಡ್ಬೋದು ನೀವು. ಸೊ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಸಹ ತೋರಿಸುತ್ತೆ, ಮತ್ತು ವಾರ್ನಿಂಗ್ಸ್ ಎಲ್ಲ ತೋರಿಸುತ್ತೆ. ಸೊ ಯಾವ ಗೇರ್ ಮೋಡಲ್ ಇದೆ ಅನ್ನೋದನ್ನು ತೋರಿಸುತ್ತೆ. ಸದ್ಯಕ್ಕೆ P ಇದೆ ಪಾರ್ಕಿಂಗಲ್ಲಿ, ಸೊ P ಅಂತ ತೋರಿಸ್ತಾರೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ವಾಪಸ್ ಬರೋಣ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಬಂದರೆ ಸೊ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಇದರಲ್ಲಿ ನೀವು
ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಬಟ್ ಇಷ್ಟು ಒಳಗೆ ಬರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ನಿಮಗೆ ಮೈನ್ ಸ್ಕ್ರೀನೆಲ್ಲ ಬರುತ್ತೆ, ತೋರಿಸ್ತೀನಿ. ಸೊ ಲೇಔಟಲ್ಲೂ ಸಹ ನೀವು ಏನು ಹೇಳಿದೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಸೊ ಅದರದ್ದು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇವನ್ ಸ್ಪ್ಲಿಟ್ ಸ್ಕ್ರೀನ್ ಸಹ ಇದೆ ಸ್ನೇಹಿತರೆ. ಸೊ ಬೇಸಿಕ್ಲಿ ನಿಮಗೆ 2 ಸ್ಕ್ರೀನ್ ಬರುತ್ತೆ ನಿಮಗೆ. ಸೊ ಮ್ಯಾಪ್ ಅಥವಾ ಮ್ಯೂಸಿಕ್ಕು ಆ ಥರದ್ದು ನೀವು ಸ್ಪ್ಲಿಟ್ಟಾಗಿ ಮಾಡ್ಕೋಬೋದು. ಸೊ ನ್ಯಾವಿಗೇಷನ್ಸ್ ಕೊಟ್ಟಿದ್ದಾರೆ. ಸೌಂಡ್ಸಿಗೆ ಬಂದರೆ ನಿಮಗೆ ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಎಕ್ಸಾಕ್ಟಾಗಿ ನಿಮಗೆ ಸೌಂಡ್ ಯಾವ ಥರ ಕೇಳಿಸ್ಬೇಕು ಅನ್ನೋದನ್ನು ಸಹ ಕಾನ್ಫಿಗರ್ ಮಾಡ್ಕೋಬೋದು ನೀವು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಡಿಸ್ಪ್ಲೇಗೆ ಬಂದರೆ ನಿಮಗೆ ಸೊ ನೋಡ್ಬೋದು ಬ್ರೈಟ್ನೆಸ್ಸು, ಬ್ಲೂ ಲೈಟ್ ಎಲ್ಲ ಸೆಟ್ ಮಾಡ್ಕೋಬೋದು ನೀವು. ಸೊ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ಸೊ ನ್ಯಾವಿಗೇಷನ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಸೊ ಇಲ್ಲೇ ಕೊಟ್ಟಿದ್ದಾರೆ ಮ್ಯಾಪ್ಸು, ನ್ಯಾವಿಗೇಷನ್ಸು, ಫೋನಿಗೆ ಕೊಟ್ಟಿದ್ದಾರೆ ಮತ್ತು ಮೀಡಿಯಾಕ್ಕೆ ಸಹ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೀಡಿಯಾಕ್ಕೆ ಬಂದರೆ ಇದರಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, AM, FM ಮತ್ತು ಸೌಂಡ್ ಆಫ್ ನೇಚರು, ಸೊ ಇದೆಲ್ಲ ಬರುತ್ತೆ ಸ್ನೇಹಿತರೆ. ಇವನ್ ಇಲ್ಲಿ ಕ್ವೈಟ್ ಮೋಡ್ ಅಂತ ಇದೆಯಲ್ಲ ಸ್ನೇಹಿತರೆ. ಸೊ ಬೇಸಿಕ್ಲಿ ಇದು ಹುಂಡೈಯಲ್ಲಿ ಏನು ನೋಡ್ತೀರಾ ವ್ಯಾಲೆಟ್ ಮೋಡ್ ಅಂತ, ಸೊ ಆ ಥರದ್ದು ಸ್ನೇಹಿತರೆ. ಸೊ ಬೇಸಿಕ್ಲಿ ನಿಮ್ಮ ಹಿಂದ್ಗಡೆ ಯಾರು ಮಲಗಿದ್ರು ಅಂತಂದಾಗ ಸೊ ದಟ್ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ಫ್ರಂಟ್ ಸ್ಪೀಕರ್ಸ್ಗೇನೆ ಇದು ವಾಲ್ಯೂಮ್ನ ಬಯಾಸ್ಟ್ ಮಾಡುತ್ತೆ. ಸೊ ಆ ಥರ ಸೊ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನೀವು. ಇವನ್ ಇಲ್ಲೇ ಕ್ಲೈಮೇಟ್ ಕಂಟ್ರೋಲ್ ಇದೆ, ಸೊ ನೋಡ್ಬೋದು. ಸೊ ಇವನ್ ಕ್ಲೈಮೇಟ್ ಕಂಟ್ರೋಲ್ ಸಹ ಮಾಡ್ಕೋಬೋದು ನೀವು. ಸೊ ಕ್ಲೈಮೇಟ್ ಕಂಟ್ರೋಲಿಗೆ ಬಂದ ತಕ್ಷಣ ಈ ಕಾರಲ್ಲಿ ಇನ್ನೊಂದು ಹೊಸ ಆ್ಯಡೆಡ್ ಫೀಚರ್ ಅಂತ ಅಂದರೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸ್ನೇಹಿತರೆ. ಡ್ಯುಯಲ್ ಝೋನ್ ಅಂತ ಅಂದರೆ ನಿಮಗೆ ಡ್ರೈವರ್ ಸೈಡು ಸಪ್ರೇಟ್ ಝೋನು, ಕೋ ಡ್ರೈವರ್ ಸೈಡು ಸಪ್ರೇಟ್ ಝೋನು. ಅಂದರೆ ನಿಮಗೆ ತುಂಬ 18 ಡಿಗ್ರೀಸಲ್ಲಿ ಟೆಂಪ್ರೇಚರ್ ಬೇಕು ಅಂದರೆ ನೀವು ಸೆಟ್ ಮಾಡ್ಕೋಬೋದು. ಅವ್ರಿಗೆ 18 ಬೇಕಲ್ಲ, ನನಗೆ 21 ಬೇಕು ಅಂತಾರೆ, ನನಗೆ ತುಂಬ ಕೋಲ್ಡ್ ಆಗುತ್ತೆ ಅಂತ ಅಂತಾರೆ. ಸೊ ದಟ್ ಅವ್ರು ಸಪ್ರೇಟಾಗಿ ಸೆಟ್ ಮಾಡ್ಕೋಬೋದು. ಸೊ ದಟ್ ಈಸ್ ಡ್ಯುಯಲ್ ಝೋನ್. ಸಪ್ರೇಟಾಗಿ ಈ ಕಡೆ ಕೂತಿರೋರ್ಗೆ ಒಂದು ಝೋನು ಮತ್ತು ಈ ಕಡೆ ಕೂತಿರೋರ್ಗೆ ಇನ್ನೊಂದು ಝೋನು. ಸೊ ಡ್ಯುಯಲ್ ಝೋನ್ ಇದು ಕೂಡ ಹೊಸ ಯೂನಿಟ್ ಸ್ನೇಹಿತರೆ, ನೋಡ್ಬೋದು ನೀವು. ಇವನ್ ಇಲ್ಲಿ ಸಮ್ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ವಾಲ್ಯೂಮ್ಗಾಗಿರ್ಬೋದು ಅಥವಾ AM FM ಟ್ಯೂನಿಂಗಿಗಾಗಿರ್ಬೋದು ಅಥವಾ ಮೀಡಿಯಾ ರಿಲೇಟೆಡ್ ಆಗಿರ್ಬೋದು. ಸೊ ನೋಡ್ಬೋದು ನೀವು. ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ, ನೋಡ್ಬೋದು. ಕ್ಲಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಕೆಳಗಡೆಗೆ ಬಂದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಮತ್ತು USB ಚಾರ್ಜಿಂಗ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಇನ್ನು ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸ್ನೇಹಿತರೆ. ಸೊ ಚಾರ್ಜಿಂಗ್ ಮಾಡೋಕ್ಕೆ ಏನೇನು ಆಪ್ಷನ್ಸ್ ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದಾರೆ. 4 ಥರದ ಚಾರ್ಜಿಂಗ್ ಆಪ್ಷನ್ ಸಹ ಇದೆ, ನೋಡ್ಬೋದು ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಿಂಬಲು. ಈ ಸೈಡ್ ಸ್ವಲ್ಪ ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ, ಬಟ್ ಈ ಸೈಡ್ ಏನೂ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಇಲ್ಲ ಅಂದಿದ್ರೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಕಾಲು ಸೊ ಹೊಡೆದಿರೋದು ಅವಾಗ. ಸೊ ಒಂದು ಥಾಟ್ಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಕಿಯಾನವರು. ಸೊ ಈ ಕಾರಲ್ಲಿ 6 ಸ್ಪೀಡ್ 80 ಬರುತ್ತೆ ಸ್ನೇಹಿತರೆ. ಸೊ ಇದು ಬಂದು ಫ್ರಂಟ್ ಕೋ ಡ್ರೈವರ್ ವೆಂಟಿಲೇಷನ್ಗೆ ಫ್ರಂಟ್ದು. ಸೊ ಇದು ಬಂದು ಡ್ರೈವರ್ ಸೈಡ್ ವೆಂಟಿಲೇಷನಿಗೆ ಕೊಟ್ಟಿರೋಂಥದ್ದು. ಸೊ ಟೋಟಲಾಗಿ 3 ಲೆವೆಲ್ ಇದೆ ಸ್ನೇಹಿತರೆ ವೆಂಟಿಲೇಷನ್ಗೆ. ಸೊ ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನು ಎನೇಬಲ್ ಮಾಡೋಕ್ಕೆ. ಸೊ ಇದು ಬಂದು 360 ಡಿಗ್ರಿ ಕ್ಯಾಮ್ರಾನ ಎನೇಬಲ್ ಮಾಡೋಕ್ಕೆ. ಸೊ ಈ ಕಾರಲ್ಲಿ ಡ್ರೈವ್ ಮೋಡ್ಸು ಮತ್ತು ಟ್ರಾಕ್ಷನ್ ಮೋಡ್ ಸಹ ಬರುತ್ತೆ ಸ್ನೇಹಿತರೆ, ನೋಡ್ಬೋದು ನೀವು. ಇಲ್ಲಿ ಡ್ರೈವ್ ಅಂತ ಇದೆ. ಸೊ ಅದನ್ನು ನೋಡ್ತಾ ಹೋದರೆ ಇವಾಗ ನೋಡ್ಬೋದು. ಸೊ ಸ್ಪೋರ್ಟಲ್ಲಿದೆ ಇವಾಗ. ಸೊ ಈಕೋಗಿ ಬಂತು ಮತ್ತು ನಾರ್ಮಲ್ಲು ಸೇಮ್ ಅದನ್ನೇ ಒತ್ತಿದ್ರೆ ಕೆಳಗೆ ನೀವು ಸೊ ಟ್ರ್ಯಾಕ್ಷನಿಗೆ ಶಿಫ್ಟ್ ಆಗುತ್ತೆ. ಸೊ ಟ್ರ್ಯಾಕ್ಷನಿಗೆ ಬಂದರೆ ನೋಡ್ಬೋದು ಇವಾಗ. ಸೊ ಸ್ನೋಗೆ ಬಂತು, ಸ್ಯಾಂಡಿಗೆ ಬಂತು ಮತ್ತು ಮಡ್ಡು. ಸೊ ಟೋಟಲಾಗಿ 3 ಟ್ರ್ಯಾಕ್ಷನ್ ಮೋಡ್ ಬರುತ್ತೆ ಸ್ನೇಹಿತರೆ. ಸೊ ಈ ಡ್ರೈವ್ ಮೋಡು ಮತ್ತು ಟ್ರ್ಯಾಕ್ಷನ್ ಮೋಡ್ ಏನಿದೆ ಸೊ ಆಟೋಮೆಟಿಕ್ ಯಾವ್ಯಾವ ವೇರಿಯಂಟಿನ ಬರುತ್ತೋ ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಒನ್ ಸ್ನೇಹಿತರೆ ಇದೆರಡೂ. ಸೊ ಆಟೋಮೆಟಿಕ್ ಯಾವುದೇ ಕಾರ್ ತೊಗೊಂಡ್ರು Kia Seltos ಇದೆಲ್ಲ ಇದ್ದೇ ಇರೋದು ನಿಮಗೆ, ಅಂದರೆ ಇವೆರಡು ಸೊ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಆಟೋ ಹೋಲ್ಡ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಿಫ್ಟ್ ಲಾಕ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡ್ಬೋದು ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವನ್ ಇದನ್ನು ಕ್ಲೋಸ್ ಸಹ ಮಾಡ್ಕೋಬೋದು, ನೋಡ್ಬೋದು ನೀವು. ಸೊ ಎಷ್ಟು ನೀಟಾಗಿ ಕನ್ಸೀಲ್ ಮಾಡ್ಯಾರೆ ಅಂತ ಅನ್ನೋದು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಇಲ್ಲೇನೂ ಇಟ್ಟಿಲ್ಲ ಅಂತಂದರೆ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಬೋದು ನೀವು. ಸೊ ಸೆಂಟರ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಟ್ಸ್ ನಾಟ್ ಸ್ಲೈಡಬಲ್ ಬಿಕಾಸ್ ಆಫ್ ದ ಪ್ಯೂರಿಫೈಯರ್. ಡ್ಯಾಶ್ ಬೋರ್ಡ್ ಆ್ಯಕ್ಚುಲಿ ತುಂಬ ಏನು ಹಾರ್ಡ್ ಪ್ಲಾಸ್ಟಿಕ್ ಇಲ್ಲ, ಸೊ ಸ್ವಲ್ಪ ಸಾಫ್ಟ್ ಸೈಡ್ ಇದೆ. ಇವನ್ ಇಲ್ಲೂ ಸಹ ಲೆದರ್ ಫಿನಿಶ್ ಸ್ವಲ್ಪ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಗ್ಲೋ ಬಾಕ್ಸ್ ಬಂದು ಇಟ್ಸ್ ಅ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಇದು ಕೂಲಿಂಗ್ ಆಗಲಿ ಲೈಟ್ ಆಗಲಿ ಏನೂ ಇಲ್ಲ. ಸೊ ಇವನ್ ಇಲ್ಲಿ ಕೆಳಗಡೆ ಏನಿದೆ ಸೊ ಇಲ್ಲಿ ಪ್ಯಾನಲ್ ಕಾಣಿಸ್ತಾ ಇದೆ, ಇದು ಆ್ಯಕ್ಚುಲಿ ಪ್ಯಾನಲ್ ಗ್ಯಾಪ್ ಅಲ್ಲ ಸ್ನೇಹಿತರೆ, ಇದು ಪರ್ಪಸಾಗಿ ಬಿಟ್ಟಿರೋದು. ಇಲ್ಲಿ ಎಂಬಿಯಂಟ್ ಲೈಟ್ ಬರುತ್ತೆ ಸ್ನೇಹಿತರೆ. ಸೊ ಎಂಬಿಯಂಟ್ ಲೈಟ್ ಬರುತ್ತೆ ನಿಮಗೆ. ಮಿರರ್ಸಿಗೆ ಬಂದರೆ ಇದು ಬಂದು ಆಟೋ ಡಿಮಿಂಗ್ ಮಿರರ್ ಸ್ನೇಹಿತರೆ. SOS ಫಂಕ್ಷನ್ ಕೊಟ್ಟಿದ್ದಾರೆ, ಟೋಯಿಂಗಿಗೆ ಕೊಟ್ಟಿದ್ದಾರೆ ಮತ್ತು ಕಿಯಾ ಕನೆಕ್ಟ್ ಕಾರ್ ಫೀಚರ್ಸಿಗೆ ಕೊಟ್ಟಿರೋಂಥದ್ದು. ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಜೊತೆಗೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿರೋಂಥದ್ದು ನೋಡ್ಬೋದು, ವೈಟ್ ಲೈಟು ಆ್ಯಂಡ್ ಇಟ್ಸ್ LED ಲೈಟ್. ಸೊ ಈ ಕಡೆಗೆ ಬಂದರೆ ಸನ್ ಸೈಡಲ್ಲಿ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ನಿಮಗೆ ಮಿರರ್ ಕೊಟ್ಟಿದ್ದಾರೆ, ಸ್ಟ್ರ್ಯಾಪ್ ಯಾವುದೇ ಥರದ್ದು ಬರೋಲ್ಲ ನಿಮಗೆ. ಇವನ್ ಈ ಸೈಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಈ ಕಾರಲ್ಲಿ ಒನ್ ಮೋರ್ ಆ್ಯಡೆಡ್ ಫೀಚರ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸನ್ರೂಫ್ ಸ್ನೇಹಿತರೆ. ಈ ಸನ್ರೂಫ್ ಕೂಡ ವಾಯ್ಸ್ ಆ್ಯಕ್ಟಿವೇಟೆಡ್ ಸನ್ರೂಫೇನೆ ಮತ್ತು ಒನ್ ಟಚ್ ಆಪರೇಟಿವ್ ಸನ್ರೂಫ್ ಇದು. ಸೊ ಎಷ್ಟು ಹ್ಯೂಜಾಗಿ ಓಪನ್ ಆಗುತ್ತೆ ಅಂತಂದರೆ ಸೈಕಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಹ್ಯೂಜ್ ಸನ್ರೂಫ್ ಸ್ನೇಹಿತರೆ. ಸೊ ಒಳ್ಳೆ ಗಾಳಿ ಬೆಳಕು ಆರಾಮಾಗಿ ಬರುತ್ತೆ.
ಸೊ ಈ ಕಾರಲ್ಲಿ ಇನ್ನೊಂದು ಯುನೀಕ್ ಫೀಚರ್ ಅಂತ ಅಂದರೆ ಎಲ್ಲ ವಿಂಡೋಸ್ಗಳು ಕೂಡ ಸೊ ನೋಡ್ಬೋದು ಒನ್ ಟಚ್ ಆಪರೇಟಿವ್ ಸ್ನೇಹಿತರೆ. ಕೋ ಡ್ರೈವರ್ ಸೈಡ್ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ರೋಲ್ ಡೌನ್ ಆಯಿತು. ಸೊ ಇದನ್ನು ಎತ್ತಿದ್ರೆ ಮತ್ತೆ ನೋಡ್ಬೋದು ರೋಲಪ್ ಆಗ್ತಾಯಿದೆ. ಸೊ ಎಲ್ಲ ವಿಂಡೋಸ್ ಕೂಡ ಒನ್ ಟಚ್ ಆಪರೇಟಿವ್. ಸೊ ನೆಕ್ಸ್ಟು ಬಾನೆಟ್ ವ್ಯೂ ನೋಡೋದಾದರೆ ಆ್ಯಕ್ಚುಲಿ ಇದು ಮಿಡ್ ಸೈಜ್ SUV ಆಗಿರೋದ್ರಿಂದ ಸೊ ಬಾನೆಟ್ ಆರಾಮಾಗಿ ಕಾಣ್ತಾ ಇದೆ ನನಗೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನೆಕ್ಸ್ಟು ಡೋರ್ ಅಜರ್ ವಾರ್ನಿಂಗ್ ಎಲ್ಲ ಹೇಳ್ದನಲ್ಲ, ಸೊ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗುತ್ತೆ ಅನ್ನೋದನ್ನು ಸಹ ತೋರಿಸುತ್ತೆ. ಇವಾಗ ಬೂಟ್ ಓಪನ್ ಆಗಿರೋದ್ರಿಂದ ಸೊ ಬೂಟ್ ತೋರಿಸ್ತಾ ಇದೆ ನಿಮಗೆ. ಸೊ ಕಾರ್ ಆಫ್ ಮಾಡಿದಾಗ ಏನಾದ್ರು ತೋರಿಸುತ್ತಾ ನೋಡೋಣ. ಓಕೆ, ಸೊ ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ, ಎಷ್ಟು ಡ್ರೈವ್ ಮಾಡಿದ್ದೀರಾ, ಎಷ್ಟು ಮೈಲೇಜ್ ಕೊಟ್ಟಿದೆ, ಟ್ಯಾಂಕ್ ರೇಂಜ್ ಎಷ್ಟಿದೆ, ಸೊ ಅದೆಲ್ಲ ಹೇಳುತ್ತೆ ನಿಮಗೆ. ಸೊ ನೀವು ಹೊರಗಡೆ ಹೋದಾಗ ಕಾರ್ನ ಪೂರ್ತಿ ಆಫ್ ಮಾಡಿ. ಸೊ ಈ ಥರ ಬರುತ್ತೆ ಸೌಂಡು. ಗ್ರಾಫಿಕ್ಸ್ ಎಲ್ಲ ಬಂದು ಈ ಕಡೆಯೂ ಸೇಮ್ ಬಂದು ಕಿಯಾ ಅಂತ ಬರುತ್ತೆ ಸ್ನೇಹಿತರೆ. ಸೊ ಗ್ರಾಫಿಕ್ಸು ಮತ್ತು ಸೌಂಡ್ ಎಲ್ಲ ಬರುತ್ತೆ. ಸೊ ಇಟ್ಸ್ ಆ್ಯಕ್ಚುಲಿ ಕ್ವೈಟ್ ನೈಸ್. ಸೊ ಇವನ್ ರೂಫ್ ಲೈನಿಂಗ್ ಎಲ್ಲ ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಈಗ ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಫ್ಲಿಮ್ಸಿ ಸಹ ಇಲ್ಲ. ಸೊ ಪ್ಯಾನಲ್ಸ್ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸಣ್ಣ ಬ್ಲೇಂಟ್ ಕೂಡ ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಒಂಥರ ಲೋ ಕ್ವಾಲಿಟಿ ಅಂತ ಎಲ್ಲೂ ಇಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ನೆಕ್ಸ್ಟು ಈ ಕಾರಿನ ಇಂಜಿನ್ ಕತೆ ಮಾತಾಡೋದಾದರೆ ದಿಸ್ ಈಸ್ ದ ಡೀಸೆಲ್ ಇಂಜಿನ್ ಸ್ನೇಹಿತರೆ. ಸೊ ನೀವು ನೋಡ್ತಾ ಇರೋದು 1.5 ಲೀಟರ್ CRDI VGT ಡೀಸೆಲ್ ಇಂಜಿನು. ಸೊ 4 ಸಿಲಿಂಡರ್ ಇಂಜಿನ್ ಇದು. ಸೊ ಇಂಜಿನ್ನು 116 PS ಪವರ್ ಮತ್ತು 250 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಸೊ ನೋಡ್ಬೋದು ಸ್ನೇಹಿತರೆ, ಕೆಳಗಡೆ ಎಲ್ಲ ಇಂಜಿನ್ ಗಾರ್ಡ್ ಕೊಟ್ಟಿರೋ ಸ್ನೇಹಿತರೆ ಆ್ಯಕ್ಚುಲಿ. ಸೊ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇವನ್ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಆ್ಯಕ್ಚುಲಿ ಬಾನೆಟ್ ಎತ್ತಿದಾಗ ನನಗೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಸ್ನೇಹಿತರೆ. ಸೊ ಸ್ವಲ್ಪ ಸಾಲಿಡ್ ಅಂತ ಅನ್ನಿಸ್ತು ನನಗೆ. ವೆಯ್ಟ್ ಇದೆ ಆ್ಯಕ್ಚುಲಿ ಹುಡ್ಡು. ನೆಕ್ಸ್ಟು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ಅ ಲೋಡೆಡ್ ಕಾರ್ ಅನ್ಬೋದು ಸ್ನೇಹಿತರೆ. ಅಷ್ಟು ಫೀಚರ್ಸ್ ಲೋಡ್ ಮಾಡ್ಯಾರೆ ಸೆಲ್ಟೋಸ್ GT ಲೈನಲ್ಲಿ. ಸೊ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಬೇಸ್ ವೇರಿಯಂಟಲ್ಲೂ ಇಷ್ಟೆಲ್ಲ ಕೊಟ್ಟಿರೋದು ಖುಷಿ ವಿಷಯ ಸ್ನೇಹಿತರೆ. ಇದ್ರ ಬೇಸ್ ವೇರಿಯಂಟೇ 14 ಲಕ್ಷ ಆಗುತ್ತೆ ಸ್ನೇಹಿತರೆ ಆನ್ ರೋಡು. ಅಟ್ ಲಾಸ್ಟ್ ಏನಕ್ಕೆ ಈ ಸೆಲ್ಟೋಸ್ ಕನ್ಸಿಡರ್ ಮಾಡಬೇಕು ಗುರು ನಾವು ಅಂತ ಕೇಳಿದ್ರೆ ಸಿಂಪಲ್ ಸ್ನೇಹಿತರೆ. ಮೋಸ್ಟ್ ಸ್ಪೋರ್ಟಿ ಮತ್ತು ಅಗ್ರೆಸಿವ್ ಲುಕಿಂಗ್ ಕಾರ್ ವಿತ್ ಫೀಚರ್ ಲೋಡೆಡ್ ವೆಹಿಕಲ್ ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಈ ಕಾರ್ನ ತೊಗೋಬೋದು ಸ್ನೇಹಿತರೆ ನೀವು. ಇದ್ರ ಲುಕ್ಸ್ಗೆ ಫಿದಾಗಿ ಹೋಗ್ತೀರಾ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಲುಕ್ಸ್ ಇದ್ರದ್ದು. ಜೊತೆಗೆ ಇಂಟೀರಿಯರು, ಫಿಟ್ ಆ್ಯಂಡ್ ಫಿನಿಶು, ಮೆಟೀರಿಯಲ್ ಯೂಸ್ ಮಾಡಿರೋದು ಇದೆಲ್ಲ ಪ್ರೀಮಿಯಮ್ ಅಪೀಲ್ ಕೊಡುತ್ತೆ ಸ್ನೇಹಿತರೆ. ಮತ್ತು ಟಾಪ್ ನಾಚ್ ಅನ್ಬೋದು ಸ್ನೇಹಿತರೆ. ಸೊ ಹಾಗಾಗಿನೇ ಹಿಂಗೆ ಹೇಳಿದ್ದು ನಾನು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅನ್ಕೋತೀನಿ ಮತ್ತು ನಿಮಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಆಲ್ ಅನ್ನೋದನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.